ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತೇಜಶ್ರೀ ಕ್ರಿಯೇಷನ್ಸ್ ಆ್ಯಂಡ್ ವ್ಲಾಗ್ಸ್ಗೆ. ಇವತ್ತು ನಾನು ಸಾಯಂಕಾಲದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಸಾಯಂಕಾಲ ಪೂಜೆ ಎಲ್ಲ ಮುಗಿಸ್ಕೊಂಡು ಈ ರೀತಿ ಪೂಜೆ ಮಾಡಿದ್ದೆ ನಾನು ಸಾಯಂಕಾಲ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಯಾವ ಥರ ವೀಡಿಯೋಸ್ ಬೇಕಂತೇಳಿ. ನಾನು ಇನ್ನು ಸಾಯಂಕಾಲ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಪಲಾವ್ ಮಾಡೋಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ನಾನು ಸಿಂಪಲ್ಲಾಗಿ ಯಾವ ರೀತಿ ಪಲಾವ್ ಮಾಡ್ತೀನಿ ಅಂತೇಳಿ ತೋರಿಸ್ತಿದ್ದೀನಿ. ಇಲ್ಲಿ ಕ್ಯಾರೆಟ್ ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅಕ್ಕಿನೂ ಕೂಡ ನೆನೆ ಹಾಕಿ ಇಟ್ಕೊಂಡಿದ್ದೆ. ಕ್ಲೀನಾಗಿ ತೊಳೆದು ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೆ. ಮತ್ತು ಕ್ಯಾರೆಟ್ ಬೀನ್ಸ್ ಎಲ್ಲನೂ ನೀರಲ್ಲಿ ಕಟ್ ಮಾಡಿ ನೀರಲ್ಲಿ ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೆ, ಏನಾದರೂ ಗಲೀಜಿದ್ರೆ ಹೋಗುತ್ತೆ ಅಂಥೇಳಿ. ಈಗ ಮಸಾಲೆಗೆ ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿ ಕೊಬ್ಬರಿನ ಕಟ್ ಮಾಡಿ ಒಂದು ಮಿಕ್ಸಿ ಪಾವಲ್ಲಿ ಚಿಕ್ಕದ ಪಾವಲ್ಲಿ ಹಾಕ್ಕೊಂಡಿದ್ದೆ. ಅದನ್ನು ರುಬ್ಕೋಬೇಕು ಮಸಾಲೆಗೆ. ಇನ್ನು ಕರಿಬೇವು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಚಿಕ್ಕದಾಗಿ ಈರುಳ್ಳಿ, ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಪಲಾವ್ ಎಲೆ, ಕಸೂರಿ ಮೆಂತಿ, ಲವಂಗ, ಚಕ್ಕೆ, ಪಲಾವ್ ಐಟಮ್ಸ್ ಇರ್ತಾವಲ್ಲ ಅವನ್ನೆಲ್ಲ ಒಂದರಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಮಸಾಲೆಗೆ ಹಾಕ್ಕೊಳಕ್ಕೆ. ಇನ್ನು ಪ್ಯಾನ್ ಬಿಸಿ ಮಾಡಿ ಇಟ್ಕೊಂಡಿದ್ದೆ. ನಾನು ಇಂಡಕ್ಷನ್ ಸ್ಟವಲ್ಲಿ ಮಾಡೋದು ಅಡುಗೆನ. ಪ್ಯಾನ್ ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಯಿಲು. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಒಂದು ಸ್ಪೂನು ನಾನು ತುಪ್ಪನ ಸೇರಿಸ್ತೀನಿ. ನಿಮಗೆ ಎಷ್ಟು ಬೇಕು, ನಿಮಗೆ ತುಪ್ಪ ಬೇಕಂದರೆ ತುಪ್ಪನೇ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಆಯಿಲ್ ಬೇಕಂದರೆ ಆಯಿಲೇ ಹಾಕ್ಕೊಳ್ಳಿ. ತುಪ್ಪ ಇಲ್ಲಾಂದರೆ ಆಯಿಲ್ ಹಾಕ್ಕೊಂಡ್ರೆ ನಡೆಯುತ್ತೆ, ಆಪ್ಷನಲ್ಲು. ಇವಾಗಾದರೂ ಹಾಕ್ಕೋಬೋದು, ಇಲ್ಲ ನೀವು ಲಾಸ್ಟಲ್ಲಿ ಅಕ್ಕಿ ಎಲ್ಲ ನೆನೆಯೋಕ್ಕೆ ವಿಜಲ್ ಮುಚ್ತೀವಲ್ವ ಆವಾಗಾದರೆ ಹಾಕ್ಕೋಬೋದು ತುಪ್ಪನ. ಈಗ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಅದಕ್ಕೆ ನಾನು ಸಾಸಿವೆ ಜೀರಿಗೆ ಆ್ಯಡ್ ಮಾಡ್ಕೊತಿದ್ದೀನಿ. ಸಾಸಿವೆ ಜೀರಿಗೆ ಹಾಕ್ಕೋಬೇಕಾಗುತ್ತೆ ಫಸ್ಟ್ ನಾವು. ಸಿಂಪಲ್ಲಾಗಿ ತುಂಬ ಬೇಗನೆ ಆಗುತ್ತೆ ಈ ರೆಸಿಪಿ. ಮತ್ತು ಇದಕ್ಕೆ ಪಲಾವ್ ಎಲೆ, ಪಲಾವ್ ಐಟಮ್ಸ್ ಎಲ್ಲನೂ ನಾವು ಆ್ಯಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಪಲಾವ್ ಐಟಮ್ಸ್ ಎಲ್ಲ, ಏಲಕ್ಕಿ, ಕಸೂರಿ ಮೆಂತಿ, ಸೋಪ್ ಕಾಳು ಇದನ್ನೆಲ್ಲ ಆ್ಯಡ್ ಮಾಡ್ಕೊತಿದ್ದೀನಿ. ನೀಟಾಗಿ ಫ್ರೈ ಆಗಬೇಕಿದು. ನೀಟಾಗಿ ಫ್ರೈ ಆದಮೇಲೆ ನಾನು ಈರುಳ್ಳಿ ಎಲ್ಲನೂ ಆ್ಯಡ್ ಮಾಡ್ಕೊತೀನಿ. ನಾನಿನ್ನು ಇದಕ್ಕೆ ಬಟಾಣಿ ಹಾಕ್ತಿಲ್ಲ, ನೀವು ಬೇಕಂದರೆ ಬಟಾಣಿ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಅರ್ಜೆಂಟಾಗಿ ಏನು ಮಾಡಬೇಕು ಅಂತೇಳಿ ಇದನ್ನು ನೆನೆಸ್ಕೊಂಡು ಮಾಡಿದೆ. ನೀವು ಬೇಕು ಅಂದರೆ ಬಟಾಣಿ, ಹಸಿ ಬಟಾಣಿ ಇದ್ದರೆ ಈಗಲೇ ಹಾಕ್ಕೋಬೋದು, ಇಲ್ಲ ನಿಮಗೆ ಗಟ್ಟಿ ಬಟಾಣಿ, ಒಣ ಬಟಾಣಿ ಬರುತ್ತಲ್ಲ ಅದು ಹಾಕ್ಕೋಬೇಕಂದ್ರೆ ನೀವು ನೈಟೇ ನೆನೆಸಿಡಬೇಕು. ಇಲ್ಲ ಸಂಜೆ ಮಾಡ್ತೀನಿ ಅಂತ ಹೇಳಿದರೆ ನೀವು ಬೆಳಿಗ್ಗೆನೇ ನೆನೆಸ್ಕೋಬೇಕಾಗುತ್ತೆ. ನೋಡಿ, ಹೀಗೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗೋ ತನಕ ಹುರ್ಕೋಬೇಕು ಇದನ್ನು. ನೋಡಿ, ಈ ರೀತಿ ಫ್ರೈ ಆಗಬೇಕು. ಆವಾಗ ನಾನು ಕ್ಯಾರೆಟ್, ಬೀನ್ಸ್ ಆ್ಯಡ್ ಮಾಡ್ಕೊತೀನಿ. ಇದಕ್ಕೆ ನಾನು ನವಿಲುಕೋಸು ಕೂಡ ಆ್ಯಡ್ ಮಾಡ್ತಾ ಇಲ್ಲ. ನೀವು ಬೇಕು ಅಂದರೆ ನಿಮ್ಗೆ ಇಷ್ಟವಾದ ತರಕಾರಿಗಳನ್ನ ಕೂಡ ಹಾಕ್ಕೋಬೋದು. ಈಗ ಕರಿಬೇವು ನಾನು ಡೈರೆಕ್ಟ್ ಎಣ್ಣೆಗೆ ಹಾಕ್ತಾ ಇಲ್ಲ, ಯಾಕಂದರೆ ಫುಲ್ ಫ್ರೈ ಆಗಿಬಿಡುತ್ತೆ ಅಂತೇಳಿ. ಈ ರೀತಿ ಹಾಕಿದರೆ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಉಪ್ಪು ಮತ್ತು ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಅವಾಗೆ ತೋರಿಸ್ದೆ ಅಲ್ವಾ, ನಾನು ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊಬ್ಬರಿ, ಕೊತ್ತಂಬರಿ ಇದನ್ನೆಲ್ಲ ಚೆನ್ನಾಗಿ ರುಬ್ಕೋಬೇಕು. ಈ ರೀತಿ ಸಣ್ಣದಾಗಿ ಫೈನ್ ಪೇಸ್ಟಾಗಿ ರುಬ್ಕೋಬೇಕು. ಇದನ್ನು ಇವಾಗ ಕುಕ್ಕರಲ್ಲಿ ಹಾಕಿ ಆ್ಯಡ್ ಮಾಡ್ತಾ ಇದ್ದೀನಿ ಮಸಾಲೆ. ಇದಕ್ಕೆ ನಾನು ಗರಂ ಮಸಾಲ ಮತ್ತು ಕೊರಿಯಾಂಡರ್ ಪೌಡರು ಮತ್ತು ಪಲಾವ್ ಮಸಾಲನೂ ಕೂಡ ಆ್ಯಡ್ ಮಾಡ್ಕೊತೀನಿ. ಸಿಂಪಲ್ಲಾಗಿ ಬೇಗನೆ ಆಗಬೇಕಂತ ಹೇಳಿದ್ರೆ ಈ ರೆಸಿಪಿನ ಮಾಡ್ಕೊಳ್ಳಿ, ಅರ್ಜೆಂಟಾಗಿ ರೆಡಿ ಆಗುತ್ತೆ. ನೀವು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ 1/2 ಅವರಲ್ಲೇ ಎಲ್ಲನೂ ಕೂಡ ರೆಡಿ ಆಗಿಬಿಡುತ್ತೆ. ಮತ್ತು ಹೆಲ್ತಿಗೂ ಕೂಡ ಒಳ್ಳೆಯದೆ, ಯಾಕಂದರೆ ಕ್ಯಾರೆಟ್, ಬೀನ್ಸ್ ಎಲ್ಲ ಯೂಸ್ ಮಾಡಿರ್ತೀವಲ್ವ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ಟೇಸ್ಟಿಯಾಗಿ.
ಈಗ ನಾನು ಅಕ್ಕಿನ ಎಲ್ಲ ನೀಟಾಗಿ ತೊಳ್ಕೊಂಡು ನೀರು ಬಸ್ಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೊತೀನಿ. ನಾನು ಇಲ್ಲಿ 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕಿದ್ದೀನಿ. ಇಲ್ಲ ಅದಕ್ಕಿಂತ ಒಂದು 1/2 ಗ್ಲಾಸ್ ಕಮ್ಮಿ ಇಟ್ಕೊಂಡ್ರೆ ನಡೆಯುತ್ತೆ. ನಿಮಗೆ ಉದುರಾಗಿ ಬೇಕು ಅಂತ ಹೇಳಿದರೆ 2.5 ಗ್ಲಾಸ್ ನೀರು ಹಾಕ್ಕೋಬೇಕಾಗುತ್ತೆ. ನೀರು ಹಾಕ್ಕೊಂಡು ನೀಟಾಗಿ ಈ ರೀತಿ ಒಂದು ಸಲ ರೌಂಡ್ ತಿರ್ಸ್ಕೋಬೇಕು. ಇದನ್ನು 2 ವಿಷಲ್ ನಾನು ಕೂಗಿಸ್ಕೊಂಡಿದ್ದೆ. ನೋಡಿ ಈ ರೀತಿ ಆಗಿದೆ. ತುಂಬ ಉದುರಾಗಿ ಚೆನ್ನಾಗಾಗಿತ್ತು ನೋಡಿ ಈ ರೀತಿ. ಇನ್ನು ನನಗೆ ಬಟ್ಟೆಗಳು ಬಂದಿತ್ತು ಸ್ಟಿಚ್ ಮಾಡಲಿಕ್ಕೆ. ಇದು ಅಳತೆ ಬ್ಲೌಸ್ ಅವ್ರು ಕೊಟ್ಟಿದ್ದು ನೋಡಿ. ಇದರಿಂದ ಯೂನಿಫಾರ್ಮ್ ಬಟ್ಟೆ ಇರುತ್ತೆ ಅಲ್ವಾ, ಅದರಿಂದ ಬ್ಲೌಸ್ ಹೊಲ್ದಿದ್ದೀನಿ. ತುಂಬ ಚೆನ್ನಾಗಾಗಿತ್ತು. ಒಂದು ಪೀಸಲ್ಲಿ 3 ಬ್ಲೌಸ್ ಆಗಿದ್ವು. ಅವರಿಗೆ ತುಂಬ ದೊಡ್ಡದು ಕೊಟ್ಟಿದ್ದರು ಬಟ್ಟೆ, ಹಾಗಾಗಿ 3 ಬ್ಲೌಸ್ ಆಗಿತ್ತು. ಮತ್ತು ಫಾಲು ಪಿಕೋ ಫಾಲೆಲ್ಲ ಮಾಡೋಕ್ಕೆ ಕೊಟ್ಟಿದ್ದರು ನೋಡಿ. ರೆಡಿಮೇಡ್ ಪೈಪಿಂಗ್ ಇಟ್ಟು ತುಂಬ ಚೆನ್ನಾಗಿ ಬಂದಿತ್ತು ಬ್ಲೌಸ್ಗಳು. ಅವರು ಕೂಡ ಇಷ್ಟಪಟ್ಟರು. ಇನ್ನೂ ಬ್ಲೌಸ್ ಇದೆ ತಂದು ಕೊಡ್ತೀನಿ ಅಂತ ಹೇಳಿದರು. ಪಿಕೋ ಫಾಲ್ ಎಲ್ಲ ಮಾಡಿದ್ದೆ, ಸ್ಯಾರಿ ಕೊಟ್ಟಿದ್ದರು, ಪಿಕೋ ಫಾಲ್ ಕೂಡ ಮಾಡಿದ್ದೆ. ಮತ್ತು ಈ ಪೀಸ್ಗಳನ್ನ ಅಂಬ್ರೆಲಾ ಡ್ರೆಸ್ ಹೊಲಿಯೋಕ್ಕೆ ಕೊಟ್ಟಿದ್ದರು. ಒಂದು ಅಂಬ್ರೆಲಾ ಡ್ರೆಸ್ ಹೊಲಿರಿ ಮತ್ತು ವಿತ್ ಪ್ಯಾಂಟ್ ಕೂಡ, ಮತ್ತು ಟಾಪ್ಗಳು ಹೊಲಿರಿ ಅಂಥೇಳಿ ಕೊಟ್ಟಿದ್ದರು ನೋಡಿ. ಚೆನ್ನಾಗಿದ್ವು ಬಟ್ಟೆ ಪೀಸ್ಗಳು ಕೂಡ. ಮತ್ತು ನೈಟಿ ಆಲ್ಟ್ರೇಷನ್ಗೂ ಕೂಡ ಬಂದಿತ್ತು ಒಂದೆರಡು, ಅವು ಕೂಡ ಮಾಡಿಟ್ಟಿದ್ದೆ. ಮತ್ತು ಈ ಸೀರೆನೂ ಕೂಡ ಪಿಕೋ ಫಾಲ್ ಮಾಡೋಕ್ಕೆ ಕೊಟ್ಟಿದ್ದರು, ಪಿಕೋ ಫಾಲ್ ಕೂಡ ಮಾಡಿದ್ದೆ. ಇನ್ನೂ ಕೆಲವು ಬಟ್ಟೆ ಕೊಟ್ಟಿದ್ದರು ಕೂಡ, ಅದನ್ನೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೀನಿ. ಇದು ಕೂಡ ಆಲ್ಟ್ರೇಷನ್ಗೆ ಕೊಟ್ಟಿದ್ದರು. ಆಲ್ಟ್ರೇಷನ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ, ಅವ್ರಿಗೆ ಕೊಡಬೇಕು. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.